ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕೀರ್ತನಾ ಲೋಕ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಈಗ ನಾನು ಬೆಳಗ್ಗೆ ಎದ್ದಿದ್ದೆ, ಎಲ್ಲ ಕೆಲಸ ಮುಗಿಸಿ ಮತ್ತೆ ರೆಡಿ ಮಾಡ್ತಾಯಿದ್ದೀನಿ. ದೋಸೆ ಮಾಡಿದ್ದೆ. ಇನ್ನೊಂದು ಕಡೆ ರಾಗಿ ಅಂಬಲಿ ಮಾಡ್ತಾಯಿದ್ದೀನಿ. ರಾಗಿ ಗಂಜಿ ಮಾಡ್ತಾಯಿದ್ದೀನಿ. ಇದು ಹಾಲು ಬಿಸಿ ಮಾಡಿದ್ದೀನಿ. ಚಹಾ ರೆಡಿ ಮಾಡಿ ಇಟ್ಟಿದ್ದು ಚಾಯಿಗೆ. ಇದು ಇದಕ್ಕೆ ಒಬ್ಬಟ್ಟಿಗೆ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಹಿಟ್ಟು. ಇದು ಕರ್ಚಿಕಾಯಿ ಮಾಡಿ ಸಲುವಾಗಿ ಇಟ್ಟಿದ್ದೀನಿ. ದೋಸೆ ಸ್ವಲ್ಪ ಗರಿ ಗರಿ ಆದರೂ ಚಲೋ ಅನ್ನಿಸ್ತದೆ. ಎರಡೇ ಮಾಡ್ಕೊಂಡಿದ್ದೀನಿ, ಸಾಕು. ಹಿಟ್ಟಿದೆ ಮತ್ತು ಇಷ್ಟು ಹಿಟ್ಟಿದೆ. ಇಷ್ಟೆಲ್ಲ ಇದು ಮಾಡಬೇಕು. ಹೆಸರು ಕಾಳಿನ ಪಲ್ಯ ಇತ್ತು. ಹೆಸರು ಕಾಳು ಮತ್ತು ಮೆಂತ್ಯ ಸೊಪ್ಪು ಹಾಕಿ ಪಲ್ಯ ಮಾಡಿದ್ದೀನಿ. ಅದೇ ಇದು ಸಾಕು. ಸ್ವಲ್ಪ ಬಿಸಿ ಮಾಡಿ ಇದು ರಾಗಿ ಗಂಜಿ. ಅಷ್ಟು ಲೈಟರನ್ನು ತಿಂಡಿ ತಿಂದ್ಕೊಳ್ತೀನಿ. ಚಹಾ ಬಿಸಿ ಹಾಕ್ಕೊಂಡು ತಿಂಡಿ ತಿಂದ್ಕೊಳ್ತೀನಿ. ಇದು ರಾಗಿ ಗಂಜಿ ಆಮೇಲೆ ಕುಡಿಲಿಕ್ಕೆ ಬೇಕು. ಕರ್ಚಿಕಾಯಿ ಒಬ್ಬಳೆ ಲಟ್ಸ್ಕೊಂಡು ಒಂದಿಷ್ಟು ಲಟ್ಸ್ಕೊಂಡಿದ್ದೆ. ಈಗ ಇದನ್ನು ನಾನು ಲಟ್ಸಿ ಇಟ್ಕೊಂಡೆ. ಲಟ್ಸಿ ಮತ್ತು ಹೂರಣ ಎಲ್ಲ ತುಂಬಿ ಈಗ ಇದನ್ನು ಕರಿತಾ ಇದ್ದೀನಿ. ಹೀಗೆ ನಾನು ಒಬ್ಬಳೇ ಇದನ್ನು ಮಾಡ್ತಾಯಿದ್ದೀನಿ. ಕರ್ಚಿಕಾಯಿ ಮಾಡಲಿಕ್ಕೆ 2-3 ಆದರೂ ಬೇಕು ಅಂತಾರೆ. ಆದರೆ ಸಿಗದೇ ಇದ್ದರೆ, ಕೆಲಸಕ್ಕೆ ಯಾರು ಸಿಗದೇ ಇದ್ದರೆ ಏನು ಮಾಡಲಿಕ್ಕಾಗಲ್ಲ. ನಾವೇ ಮಾಡ್ಕೊಳ್ಬೇಕಾಗುತ್ತೆ. ಮಾಡ್ಬೋದು, ಏನು ಯಾವುದೇ ಕೆಲಸ ಏನು ಕಲಿತು ಬಂದಿರಲ್ಲ. ನಾವೇ ಮಾಡ್ಕೊಳ್ಬೋದು. ಈಗ ಇದನ್ನು ಮುಗಿಸಿ ನಾನು ಒಬ್ಬಟ್ಟು ಮಾಡಿ ರವೆ ಉಂಡೆ ಮಾಡಿ ಈಗ ಕೊಡಬೇಕು. ಇಷ್ಟಾಗಿದೆ ನೋಡಿ ಎಷ್ಟಾಗಿದೆ. ಚೆನ್ನಾಗಾಗಿದೆ. ಕರಿಲಿಕ್ಕೆ ಏನು ಟೈಮ್ ಹಿಡಿಯಲ್ಲ. ಆದರೆ ಲಟ್ಸಿ ಅದು ಹೂರಣ ತುಂಬಿ ಇದು ಮಾಡಲಿಕ್ಕೇ ಟೈಮ್ ಹಿಡಿಯುತ್ತೆ. ಇದೇ ರೀತಿ ನಾನು ಮಾಡ್ತೀನಿ. ಎಣ್ಣೆನ ಸ್ವಲ್ಪ ಹಾಕ್ಕೊಳ್ಬೇಕು. ಅದು ಬಿಟ್ಕೊಂಡ್ರೆ ಮತ್ತೆ ಎಣ್ಣೆ ಎಲ್ಲ ಕಪ್ಪಾಗಿಬಿಡುತ್ತೆ. ಮತ್ತು ಅದನ್ನೆಲ್ಲ ಅದಕ್ಕೆ ನಾನು ಎಣ್ಣೆ ಸ್ವಲ್ಪ ಹಾಕ್ಕೊಳ್ತೀನಿ. ಇಲ್ಲಾಂದರೆ ಎಲ್ಲ ಎಣ್ಣೆ ಕಪ್ಪಾಗಿ ವೇಸ್ಟ್ ಆಗಿಬಿಡುತ್ತೆ.
ಇದನ್ನು ಮಾಡಲಿಕ್ಕೆ ಇಷ್ಟು ಮಾಡಿದೆ. ಮತ್ತೆ ಈಗ ಲಟ್ಸ್ಬೇಕು. ಲಟ್ಸಿ ಮತ್ತೆ ಇದನ್ನು ಕರಿಲಿಕ್ಕೆ ಕೂತ್ಕೊಳ್ಬೇಕಾಗ್ತದೆ. ನಾನು ಎಣ್ಣೆನ ಸ್ವಲ್ಪನೇ ಹಾಕ್ಕೊಳ್ತೀನಿ. ಯಾಕಂದರೆ ಬೇಕಾದರೆ ಮತ್ತೆ ಹಾಕ್ಕೊಳ್ಬೋದು. ಇಲ್ಲ ಅಂದರೆ ಅದು ಕಪ್ಪಾದರೆ ಮತ್ತು ಇದೆಲ್ಲ ಒಂಥರ ಕಪ್ಪಾಗಿಬಿಡುತ್ತೆ. ನೋಡಿ, ಈಗ ಇಷ್ಟಿಷ್ಟು ಎಣ್ಣೆಯಲ್ಲೇ ಹುರ್ಕೊಳ್ತೀನಿ. ಮತ್ತು ಬೇಕಾದರೆ ಹಾಕ್ಕೊಳ್ತೀನಿ ಎಣ್ಣೆ. ಈಗ ಮುಗೀತು. ನನ್ನ ಈ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ನೋಡಿ, 50 ಆರ್ಡ್ರ್ ಇತ್ತು. 50 ಮುಗಿಸಿದೆ ನಾನು. ಬಾಯ್ ಫ್ರೆಂಡ್. ಮಾಡ್ತಾ ಇದ್ದೀನಿ.